ಫೈನಲಿ ನಮ್ಮ ಹೊಸಪೇಟೆಯಲ್ಲಿ ನಮ್ಮ ಅಪ್ಪು ಬಾಸ್ ಸರ್ಕಲ್ನ ನೋಡ್ಕೊಂಡು ಬಂದ್ವಿ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಹೊಸಪೇಟೆ ಬಾಸ್. ತುಂಬ ಚೆನ್ನಾಗಿರೋ ಸ್ಟ್ಯಾಚ್ಯೂ ಮಾಡ್ತಿದ್ದಾರೆ ಅಪ್ಪು ಸರ್ದು. ಅಪ್ಪು ಸರ್, ವಿ ಮಿಸ್ ಯು ಆಲ್ವೇಸ್, ವಿ ಲವ್ ಯು ಸೋ ಮಚ್ ಅಂತ ಹೇಳ್ತಾ, ನಾನು ನಿಮ್ಮ ಪ್ರವೀಣ್ ವೈಭವ್. ದಯವಿಟ್ಟು ನನ್ನ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಲಾಷೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರವೀಣ್ ವೈಭವ್. ಇದು ನಾವು ಸ್ಟೇ ಆಗಿದ್ದ ರೂಮು ಕಮಲಾಪುರಿಂದ 3 ಕಿಲೋಮೀಟರ್ಸ್ ಇದೆ. ಮತ್ತು ಇಲ್ಲಿಂದ ಹೊಸಪೇಟೆಗೆ 6ರಿಂದ 8 ಕಿಲೋಮೀಟ್ರ್ ಇದೆ. ಸೆಂಟ್ರಲ್ ಇದೆ, ನೋಡ್ಬೋದು. ಆರಾಮಾಗಿ ಸ್ಟೇ ಆಗ್ಬೋದು. ಬೈಕ್ ಪಾರ್ಕಿಂಗ್ ಎಲ್ಲ ಫೆಸಿಲಿಟಿ ಇದೆ. ಹೋಮ್ ಸ್ಟೇ, ಅನು ಹೋಮ್ ಸ್ಟೇ ಅಂತ ಇದು. ಮತ್ತು 24 hours ಹಾಟ್ ವಾಟರ್ ಬರುತ್ತೆ ಯಾವಾಗಲೂ. ಸ್ಪೇಷಿಯಸ್ ಆಗಿದೆ. 3 ಮೆಂಬರ್ಸ್ಗೆ ಬೆಡ್ ಇದೆ. ಬೇಕು ಅಂದರೆ ಎಕ್ಸ್ಟ್ರಾ ಕೊಡ್ತಾರೆ. ಇಲ್ಲಿಂದ ನಿಮಗೆ ಕಮಲಾಪುರ ಹಂಪಿಗೆ ಜಸ್ಟ್ 3 ಕಿಲೋಮೀಟರ್ಸ್ ಆಗುತ್ತೆ. ಇದು ಆಚೆ ಕಡೆ. ಹಲೋ, ನೀವು ನೋಡ್ತಿದ್ದೀರಾ, ಇವರು ಸಂತೋಷ್ ಅಂತ, ಅನು ಹೋಮ್ ಸ್ಟೇ ಓನರ್ ಇವರು. ಸರ್, ಹೀಗೆ ಪ್ರೈಸೆಲ್ಲ ಹೇಗೆ ಕೊಡ್ತೀರಾ? ನಮ್ಮ ಚಾನಲ್ ಹೇಳ್ಕೊಂಬಂದರೆ ಡಿಸ್ಕೌಂಟು ಕೊಡ್ತಾರೆ ನಿಮಗೆ? ಡಿಸ್ಕೌಂಟ್ ಕೊಡ್ತೀನಿ ಸರ್. ವೀಕೆಂಡಲ್ಲಿ, ವೀಕ್ ಡೇಸಲ್ಲಿ ಒಂದೊಂದು ಪ್ರೈಸ್ ಇರುತ್ತೆ. ಬಟ್ ನಿಮಗೋಸ್ಕರ ಒಂದು ಡಿಸ್ಕೌಂಟ್ ಪ್ರೈಸ್ ಹಾಕಿ ಕೊಡ್ತೀನಿ. ಎಲ್ಲ ಒಳ್ಳೆ ಹೋಮ್ ಸ್ಟೇ ಇದೆ ಸರ್. ಮತ್ತು ಇದೊಂದೇ ಅಲ್ಲ, ಇನ್ನು ಮುಂದೆ ಒಂದಿದೆ. ಅದ್ರ ಹೆಸರು ಅನು ವೆಕೇಶನ್ ವಿಲ್ಲಾ ಅಂತ. ಅನು ವೆಕೇಶನ್ ವಿಲ್ಲಾ ಅಂತ. ಅಲ್ಲಿ ಕಾರ್ ಪಾರ್ಕಿಂಗ್ ಎಲ್ಲ ಮಾಡ್ಬೋದು. ಇಲ್ಲೂ ಮಾಡ್ಬೋದು ಕಾರ್ ಪಾರ್ಕಿಂಗ್ ಎಲ್ಲ. ಅಲ್ಲೆಲ್ಲ ಗ್ರೂಪ್ಸ್ ಬರ್ಬೋದು ಸರ್. 15-20 ಪೀಪಲ್ ಬರ್ಬೋದು. ಬಟ್ ಈಗ ಈ ಅನು ಹೋಮ್ ಸ್ಟೇಲಿ ನಿಮಗೆ ಪ್ಯೂರ್ ವೆಜ್ ಮಾತ್ರ. ಇಲ್ಲಿ ನಾನ್ ವೆಜ್ ಎಲ್ಲ ಪ್ರಿಫರ್ ಮಾಡ್ತೀರಾ ಅಂತಂದರೆ ಅವ್ರದ್ದು ಇನ್ನೊಂದು ಅನು ವೆಕೇಶನ್ ವಿಲ್ಲಾ ಅಂತಿದೆಯಲ್ಲ, ಅಲ್ಲಿ ಹೋಗ್ಬೋದು ನೀವು. ಸೊ ಹೋಮ್ಲಿ ಆಗಿದೆ, ಫ್ಯಾಮಿಲಿಗಂತೂ ತುಂಬ ಕಂಫರ್ಟಬಲ್ ಆಗಿದೆ. ಊಟನೂ ಸೂಪರ್ ಆಗಿದೆ, ರೀಸನಬಲ್ ಪ್ರೈಸು. ಸೊ ಯಾರ್ಯಾರು ಹಂಪಿ ಕಡೆ ಬರ್ತೀರಾ ಮಿಸ್ ಮಾಡ್ದೇನೆ ಅನು ಹೋಮ್ ಸ್ಟೇ ಬನ್ನಿ. ಇವ್ರ ಹೆಸರು ಸಂತೋಷ್ ಅಂತ. ಸಂತೋಷ್. ನಾನು ಡಿಸ್ಕ್ರಿಪ್ಷನಲ್ಲಿ ಇವ್ರ ಕಾಂಟ್ಯಾಕ್ಟು ಮತ್ತು ಈ ಅಡ್ರೆಸ್ ಲಿಂಕ್ನ ನಿಮಗೆ ಹಾಕಿರ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರವೀಣ್ ವೈಭವ್. ಇವಾಗ ಸಮಯ ಬಂದು 7:21. ಹಂಪಿಯಿಂದ ಹೊಡ್ತಾ ಇದ್ದೀವಿ. ನಾವು ಸ್ಟೇ ಆಗಿದ್ದು ಬಂದು ಅನು ಹೋಮ್ ಸ್ಟೇ ಅಂತ. ತುಂಬ ಚೆನ್ನಾಗಿತ್ತು. 3 ಜನಕ್ಕೆ ಆಲ್ಮೋಸ್ಟ್ ಮನೇಲೇ ಇದ್ವಿ ಅನ್ನೋ ಥರ ಫೀಲ್ ಇತ್ತು. ಊಟನೂ ಅಷ್ಟೇ ರೀಸನಬಲ್ ಆಗಿ ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ನೈಟ್ ಊಟ ಕೊಟ್ಟಿದ್ದರು. ನಿಮಗೆ ಪ್ರೈಸು ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾವು ಇದ್ದಿದ್ದು ಹೋಮ್ ಸ್ಟೇ ಪ್ರೈಸ್ ಬಂದು ಪರ್ ಡೇಗೆ 1200 ಪ್ಲಸ್ ಊಟ ಎಲ್ಲ ಸಪ್ರೇಟು. ಟೀ ಎಲ್ಲ ಕೊಡ್ತಾರೆ, ಮನೆಯಲ್ಲೇ ಮಾಡಿಕೊಡ್ತಾರೆ. 2 ಡೇಸ್ ಸ್ಟೇ ಆಗಿದ್ವಿ. 2400 ಆಗಿತ್ತು. ಸೊ ಬ್ಯಾಂಗ್ಳೂರಿಂದ ಬಂದಿದ್ದೀವಿ ಅಂತ ಹೇಳಿದ್ದಕ್ಕೆ ಸ್ವಲ್ಪ ಕನ್ಸೆಷನ್ ಕೊಟ್ಟರು. ಇದು ಆಫ್ ಸೀಸನ್ ಆಗಿರೋದ್ರಿಂದ ಇನ್ನೂ ಸೀಸನ್ ಶುರು ಆಗುತ್ತೆ ಇವಾಗ. ಸೊ ನೀವು ಯಾರು ಬರ್ತೀರಾ, ನನ್ನ ಚಾನಲ್ ನೇಮ್ ಹೇಳಿದ್ರೆ ಪ್ರವೀಣ್ ವೈಭವ್ ಅಂತ, ಅವ್ರು ನಿಮಗೆ ಡಿಸ್ಕೌಂಟ್ಸ್ ಕೂಡ ಕೊಡ್ತಾರೆ. ಯೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿತ್ತು. ಕಪಲ್ಸ್ ಆಗಲಿ ಫ್ಯಾಮಿಲಿಯಿಂದ ಬರೋರಿಗೆ ತುಂಬ ಚೆನ್ನಾಗಿದೆ. ಕಂಫರ್ಟಬಲಾಗಿ ಇರ್ತೀರ ಆರಾಮಾಗಿ ನಿಮ್ಮ ಮನೆ ಅಂತ ಅಂದ್ಕೊಂಡು. ಇನ್ನು ಬಾಯ್ಸು ಇನ್ನೂ ಒಂದು 7-8 ಜನ ಬರ್ತೀರಾ ಅಂದರೆ ಅವ್ರದ್ದೇ ಒಂದು ಅನು ವೆಕೇಶನ್ ಒಂದು ವಿಲ್ಲಾ ಅಂತ ಓಪನ್ ಆಗ್ತಾಯಿದೆ. ಅಲ್ಲಿ ತುಂಬ ರೂಮ್ಸ್ಗಳಿದ್ದಾವೆ ಮತ್ತು ಕಾರ್ ಪಾರ್ಕಿಂಗ್ ಎಲ್ಲ ಇದೆ. ಇಲ್ಲೂ ಕಾರ್ ಪಾರ್ಕಿಂಗ್ ಎಲ್ಲ ಮಾಡ್ಬೋದು ಅನು ಹೋಮ್ ಸ್ಟೇಯಲ್ಲಿ. ಕಾರ್ ಪಾರ್ಕಿಂಗು, ಬೈಕ್ ಪಾರ್ಕಿಂಗ್ ಎಲ್ಲ ಆರಾಮಾಗಿ ಸೇಫ್ಟಿ ಇದೆ. ಗೇಟೆಲ್ಲ ಲಾಕ್ ಮಾಡಿರ್ತಾರೆ, ಏನೂ ಭಯ ಪಡೋ ಥರ ಇಲ್ಲ. ಸಿಂಪಲಾಗಿ ಹೇಳ್ಬೇಕಂದ್ರೆ ಎಲ್ಲೋ ನಿಮ್ಮ ಮನೇಲೇ ಇದ್ದೀರ ಅನ್ನೋ ಥರನೇ ಫೀಲ್ ಆಗುತ್ತೆ. ಗೇರ್ಸ್ಗಳು ಏನು ಇಟ್ಟಿರ್ತೀವಿ ಅದನ್ನು ಬಿಟ್ಟರೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಆರಾಮಾಗೆ. ಸೊ ಯಾರು ಬರ್ತೀರಾ, ಅನು ಹೋಮ್ ಸ್ಟೇ ಅಂತ, ಹಂಪಿ ಕಮಲಾಪುರಿಂದ 3 ಕಿಲೋಮೀಟರ್ಸು ಒಳಗಡೆ ಆಚೆ ಬರಬೇಕು. ಮತ್ತು ಅಲ್ಲಿಂದ ನಿಮಗೆ ಹೊಸಪೇಟೆ ಬಂದು ಒಂದು 6ರಿಂದ 7 ಕಿಲೋಮೀಟ್ರ್ ಆಗುತ್ತೆ. ಸೆಂಟ್ರಲ್ ಇದೆ. ಅಲ್ಲೊಂದು ನೀವು ಕಮಲಾಪುರಿಂದ ಬರಬೇಕಾದ್ರೆ ತುಂಗಾಭದ್ರದ್ದು ಬ್ಯಾಕ್ ವಾಟರ್ ಸಿಗುತ್ತೆ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದು ರೈಟ್ ತೊಗೊಂಡು ಆರ್ಚ್ ಒಳಗಡೆ ಹೋಗ್ತೀರಾ, ಅಲ್ಲಿದೆ. ಸೊ ಇಲ್ಲೇನಂದರೆ ನೀವು ಆರ್ಚ್ ಒಳಗಡೆ ಎಂಟ್ರಿ ಕೊಡ್ತಿದ್ದಂಗೆ ರೋಡಲ್ಲೆಲ್ಲ ಅಡ್ಡಾಕೊಂಡ್ಬಿಡ್ತಾರೆ ನಿಮಗೆ ರೂಮ್ಸು ಅಂತ. ಸ್ವಲ್ಪ ತಲೆ ತಿಂದ್ಬಿಡ್ತಾರೆ. ಸೊ ಬರೋಕ್ಕೆ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ನಾನು ಹಂಪಿ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟು ನಾವು ಹೋಗ್ತಾ ಇರೋದು ನಮ್ಮ ದಕ್ಷಿಣ ಪಥೇಶ್ವರ, ಇಮ್ಮಡಿ ಪುಲಕೇಶಿ
ಬಾದಾಮಿ ಆ ಚಾಲುಕ್ಯರನ್ನ ನೋಡೋಕ್ಕೆ. ಸಿಗೋಣ ಬಾದಾಮಿ ಹೋದ್ಮೇಲೆ. ಐ ಆಮ್ ವೆರಿ ಎಕ್ಸೈಟೆಡ್ ಟು ಸಿ ಬಾದಾಮಿ. ನನ್ನ ಬೆಸ್ಟ್ ಕಿಂಗ್ ಇಮ್ಮಡಿ ಪುಲಕೇಶಿ, ಆಲ್ವೇಸ್ ಸ್ಟ್ಯಾಂಡ್ ಫಸ್ಟ್. ಇನ್ಸ್ಪೈರ್ ಆಗಿದ್ದೀನಿ. ಅವರ ಆಕ್ರಮಣಗಳಾಗ್ಬೋದು, ಅವರ ಕಲಾ ಕೌಶಲ್ಯತೆ, ಅವರ ರಾಜ ಗಾಂಭೀರ್ಯತೆ, ಅವ್ರು ಬಂದಿರೋ ಬಿರುದುಗಳಾಗಲಿ, ಅವ್ರ ಹಿಸ್ಟ್ರಿ ಓದಿದಾಗೆಲ್ಲ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಸೊ ಅಂಥ ಊರಿಗೆ ಹೋಗ್ತಾ ಇದ್ದೀನಿ. ಬನ್ನಿ ಸಿಗೋಣ ವಾತಾಪಿನಲ್ಲಿ. ಹೊಸಪೇಟೆ ಅಪ್ಪು ಬಾಸ್ ಸರ್ಕಲ್. ಅಪ್ಪು, ವಿ ಮಿಸ್ ಯು. ಹೊಸಪೇಟೆ ಹೋಟೆಲ್ ಶಾನ್ಭಾಗದಲ್ಲಿ ತಿಂಡಿ ಮಾಡ್ಕೊಂಡ್ವಿ. ಸೂಪರ್ ಆಗಿತ್ತು ತಿಂಡಿ. ರೇಟು ಅಷ್ಟೇ ತುಂಬ ಕಮ್ಮಿಯಲ್ಲಿ. ಊಟ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಸೆಟ್ ದೋಸೆ, ಇಡ್ಲಿ ಮತ್ತು ಪಲಾವ್ ತೊಗೊಂಡ್ವಿ. ತಿನ್ಕೊಂಡು ಇವಾಗ ನಮ್ಮ ಜರ್ನಿನ ಬಾದಾಮಿ ಕಡೆ ಶುರು ಮಾಡ್ತಾ ಇದ್ದೀವಿ. ಹೊಸಪೇಟೆಯಿಂದ ಬಾದಾಮಿ 134 ಕಿಲೋಮೀಟ್ರ್ ಇದೆ. ಈಗ ಸಮಯ ಬಂದು 7:57. ನಾವು ರೀಚ್ ಆಗೋಕ್ಕೆ 11 o'clock ಆಗುತ್ತೆ ಅನ್ಕೋತೀನಿ. ಮಧ್ಯ ಒಂದೆರಡು ಬ್ರೇಕ್ ತೊಗೊಂಡ್ರೆ 11:30 ರೀಚ್ ಆಗ್ತೀವಿ. ಐ ಆಮ್ ಸೋ ಎಕ್ಸೈಟೆಡ್ ಟು ಸಿ ಬಾದಾಮಿ. ಅಂದಿನ ವಾತಾಪಿ, ಇಂದಿನ ಬಾದಾಮಿ. ನಮ್ಮ ಚಾಲುಕ್ಯ ದೊರೆಗಳನ್ನ ಆಳಿದಂಥ ಜಿಲ್ಲೆನ ನೋಡ್ಕೊಂಡು ಬರೋಣ ಬನ್ನಿ. ಅಲ್ಲಿ ನಮ್ಮ ಇಮ್ಮಡಿ ಪುಲಕೇಶಿ, ಕೀರ್ತಿವರ್ಮ ನೋಡಿಕೊಂಡು ಅವರ ಆಳ್ವಿಕೆಗಳು ಮಾಡಿದಂಥ ರಸ್ತೆಗಳಲ್ಲಿ ತಿರುಗಾಡಿಕೊಂಡು ಬರೋಣ. ನಾನಲ್ಲಿ ತುಂಬ ಎಕ್ಸೈಟೆಡಾಗಿ ವೆಯ್ಟ್ ಮಾಡ್ತಾ ಇರೋದು ನಮ್ಮ ಇಮ್ಮಡಿ ಪುಲಕೇಶಿ ಅವ್ರನ್ನ. ದಕ್ಷಿಣ ಪತೇಶ್ವರ ನೌಕಾಪಡೆಗಳ ಒಡೆಯ ಇಮ್ಮಡಿ ಪುಲಕೇಶಿ ಅವರು ನಡೆದಾಡ್ದಂಥ ದಾರಿನಲ್ಲಿ ನಾವು ನಡೆದಾಡ್ಬಿಟ್ಟು ಮೈನೆಲ್ಲ ರೋಮಾಂಚನಗೊಳಿಸ್ಕೊಂಡು ಬರೋಣ. ಬಾದಾಮಿ ಅಂದ್ರೇ ನನಗೊಂಥರ ತುಂಬ ಇಷ್ಟ ಆದಂಥ ಜಿಲ್ಲೆ ಅದು. ಇವಾಗಿನ ಬಾಗಲಕೋಟೆಯಲ್ಲಿದೆ. ಚಾಲುಕ್ಯರು ಆಳಬೇಕಾದ್ರೆ ಅದು ರಾಜಧಾನಿಯಾಗಿತ್ತು ಚಾಲುಕ್ಯ ದೊರೆಗಳಿಗೆ ಬಾದಾಮಿ. ಇವಾಗ ಅದು ಒಂದು ತಾಲೂಕು ಆಗಿದೆ. ಆ ತಾಲೂಕನ್ನು ಮಾಡಿ ಎಷ್ಟು ಇಂಪ್ರೂವ್ ಮಾಡಿದ್ದಾರೆ ನೋಡಿಕೊಂಡು ಬರೋಣ. ವಂದನೆಗಳು. ಮತ್ತೆ ಬನ್ನಿ ಹೊಸಪೇಟೆ. ನೋಡಿ ಅಲ್ಲಿ ನಮ್ಮ ತುಂಗಭದ್ರಾ ಜಲಾಶಯ ಡ್ಯಾಮಲ್ಲಿ ನೀರು ಹೆಂಗೆ ಬಿಟ್ಟಿದ್ದಾರೆ ಅಂತ. ಸಕ್ಕದಾಗಿ ಬರ್ತಾ ಇದೆ ನೀರು. ಎಲ್ಲ ಡ್ಯಾಮ್ ಓಪನ್ ಆಗಿದೆ. ತುಂಗಭದ್ರೆ ಅಂತೂ ತುಂಬಿ ತುಂಬಿ ತುಳುಕ್ತಾ ಇದ್ದಾಳೆ. ಸೂಪರ್ ಆಗಿದೆ ಗುರು. ನಮ್ಮ ಮೈಸೂರು KRS ಕೂಡ ಹಿಂಗೆ ತುಂಬ ಹರಿತಾ ಇರುತ್ತೆ ಇವಾಗ. ಆಲ್ಮೋಸ್ಟ್ ಎಲ್ಲ ಡ್ಯಾಮ್ನು ಓಪನ್ ಮಾಡಿಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಅಲ್ಲ, ಎಲ್ಲ ಡ್ಯಾಮು ಓಪನ್ ಆಗಿಬಿಟ್ಟಿದೆ. ಸಿಕ್ಕಾಪಟ್ಟೆ ಓವರ್ಫ್ಲೋ ಆಗ್ತಿದೆ ಅನಿಸುತ್ತೆ. ನಮ್ಮ ಶಿವಮೊಗ್ಗ ಆ ಕಡೆ ಸೈಡು ಮಳೆ ಎಲ್ಲ ಹೆವಿ ಆಯಿತು ಅಂದರೆ ತುಂಗಭದ್ರೆ ತುಂಬಿ ತುಳುಕ್ತಾಳೆ.
ಇಲ್ಲಿಂದ ಹರ್ಕೊಂಡು ಹಂಗೆ ಆಂಧ್ರ ಪ್ರದೇಶ್ಗೆ ಹೋಗ್ತಾರೆ. ಹೆಂಗೆ ಬರ್ತಾ ಇದೆ ನೋಡ್ರಿ ನೀರಂತೂ, ಜಿನುಗಿ ಜಿನುಗಿ ಹೋಗ್ತಾ ಇದೆ. ಇಲ್ಲಂತೂ ಗದ್ದೆಗಳೆಲ್ಲ ಸ್ವಲ್ಪ ಒಳಗಡೆ ಹೋಗ್ಬಿಟ್ಟಿದೆ ನೀರೆಲ್ಲ.